ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ ಒಂದು ಬ್ಯೂಟಿಫುಲ್ ಲೈಬ್ರರಿ ಆಫ್ ಪೈಥಾನ್ ಯಾವುದು ಅಂದರೆ ಸ್ಕೆಚ್ ಪೈ ಯು ಸಿ ರೈಟ್ ಸ್ಕೆಚ್ ಪೈ. ಸೊ ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ ಸ್ಕೆಚ್ ಪೈ ಅಂತ ಟೈಪ್ ಮಾಡಿ. ಓಕೆ, ಸ್ಕೆಚ್ ಪೈ ಪ್ಯಾಕೇಜ್ಗೆ ಬರೋಣ, ಅಂದರೆ ಅಫಿಷಿಯಲ್ ಪೇಜ್ಗೆ ಹೋಗೋಣ. ಫಸ್ಟ್ ಆಫ್ ಆಲ್ ಸ್ಕೆಚ್ ಪೈ ಅಂದರೆ ಏನು ಅಂತ ಅಂದರೆ, ಇದು ನಾವು ಯಾವುದೇ ಒಂದು ಇಮೇಜ್ನ ಪರ್ಟಿಕ್ಯುಲರ್ ಇಮೇಜ್ನ ಕೊಟ್ಟು ನಾವು ಡ್ರಾ ಮಾಡು ಅಂತ ಅಂದರೆ ಡ್ರಾ ಮಾಡುತ್ತೆ ಕೇವಲ ನಾಲ್ಕು ಲೈನಲ್ಲಿ. ನಾವು ಇದನ್ನು ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಈಗ ಸಪೋಸ್ ನೀವು ತುಂಬ ಬೋರ್ ಆಗಿರ್ತೀರ, ಆ ಟೈಮಲ್ಲಿ ಇದನ್ನ ಫನ್ ಫ್ಯಾಕ್ಟರ್ ಥರ ಯೂಸ್ ಮಾಡ್ಕೊಂಡು ಕೋಡ್ ಮಾಡ್ಬೋದು. ಈ ಥರ ಇಮೇಜ್ನ ಪ್ರೊಡ್ಯೂಸ್ ಮಾಡುತ್ತೆ. ರಾ ಇಮೇಜಿಂದ ಈ ಥರ ಪೆನ್ಸಿಲ್ ಸ್ಕೆಚ್ ಥರ ಡಿಸ್ಪ್ಲೇ ಮಾಡುತ್ತೆ. ಈಗ ನೀವು ಯಾವುದೋ ಒಂದು ಇಮೇಜ್ ಕೊಟ್ಬಿಟ್ಟು ಅದನ್ನ ಡ್ರಾ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿಗೆಲ್ಲ ತೋರಿಸ್ಬಿಟ್ಟು, ನೋಡಿ ನಾನು ಇದನ್ನೆಲ್ಲ ಮಾಡಿದ್ದೀನಿ ಪೈಥಾನ್ ಕೋಡ್ ಮೂಲಕ ಅಂತ ತೋರಿಸ್ಬೋದು. ಅದೊಂಥರ ಇಷ್ಟೊಂದು ಒನ್ ಆಫ್ ದ ಫನ್ ಫ್ಯಾಕ್ಟರ್. ಫನ್ಗೋಸ್ಕರನೂ ಕೂಡ ಇದನ್ನ ಮಾಡಬಹುದು. ಇವಾಗ ನಾವು ಈ ಸ್ಕೆಚ್ ಪೈನ ಹೇಗೆ ಯೂಸ್ ಮಾಡೋದು ನಮ್ಮ ಕೋಡಲ್ಲಿ, ಪೈಥಾನ್ ಕೋಡಲ್ಲಿ ಅಥವಾ ವಿಜುವಲ್ ಸ್ಟುಡಿಯೋ ನೋಡಿ, ಎಲ್ಲ ವಿಜುವಲ್ ಸ್ಟುಡಿಯೋ ಕೋಡು ಅಥವಾ ನೀವು ಬೇರೆ ಐಡಿ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಹೇಗೆ ಯೂಸ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಫಸ್ಟ್ ನಾವೇನು ಮಾಡಬೇಕು, ಇದೆಯಲ್ಲ ಲೈಬ್ರರಿನ, ಸ್ಕೆಚ್ ಪೈ ಲೈಬ್ರರಿನ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಆಲ್ರೆಡಿ ನಿಮ್ಮ ಕಂಪ್ಯೂಟರಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿತ್ತು ಅಂದರೆ ಡೈರೆಕ್ಟಾಗಿ ಕಾಪಿ ಮಾಡಿ ಕಮೆಂಡ್ ಲೈನ್ ಫಾರ್ಮ್ಯಾಟ್ ಅಥವಾ ಕಮೆಂಡ್ ಲೈನಲ್ಲಿ, ಸಪೋಸ್ ಕಮೆಂಡ್ ಲೈನಲ್ಲಿ ಫ್ರಮ್ ಇಲ್ಲಾದರೂ ಅಥವಾ ನಾವು ಯಾವ್ದಾರು ಐ ಡಿ ಟರ್ಮಿನಲ್ ಇದೆಯಲ್ಲ, ಟರ್ಮಿನಲ್ ಮೂಲಕ ಇದನ್ನು ಪೇಸ್ಟ್ ಮಾಡಿ ಪಿಪ್ ಇನ್ಸ್ಟಾಲ್ ಸ್ಕೆಚ್ ಪೈ ಅಂತ ರನ್ ಮಾಡಿದ್ರೆ ಹೊಸದಾಗಿ ಇನ್ಸ್ಟಾಲ್ ಮಾಡ್ತಿದ್ರೆ ಇನ್ಸ್ಟಾಲ್ ಆಗುತ್ತೆ. ನೋಡಿ, ಇದು ಇನ್ಸ್ಟಾಲ್ ಆಯ್ತಲ್ವಾ, ಸ್ಕೆಚ್ ಪೈ ಇನ್ಸ್ಟಾಲ್ ಆಯಿತು. ಆಲ್ರೆಡಿ ನನ್ನದ್ರಲ್ಲಿ ಆಲ್ರೆಡಿ ಇದೆ ಸ್ಕೆಚ್ ಪೈ ಪ್ಯಾಕೇಜ್ ಇನ್ಸ್ಟಾಲ್ ಆಯ್ತಲ್ವಾ ನಮ್ಮ ಕಂಪ್ಯೂಟರ್ಗಳಲ್ಲಿ. ಮತ್ತೇನಕ್ಕೆ ತಡ, ಕೋಡಿಂಗ್ ಸ್ಟಾರ್ಟ್ ಮಾಡೋಣ. ಫ್ರಮ್ ಸ್ಕೆಚ್ ಪೈ ಇಂಪೋರ್ಟ್ ಲೈಬ್ರರಿ. ಇಲ್ಲೇನು ಮಾಡ್ತೀವಿ ಅಂದರೆ, ಸ್ಕೆಚ್ ಪೈ ಅನ್ನೋ ಪ್ಯಾಕೇಜಲ್ಲಿ ಲೈಬ್ರರಿಯನ್ನು ಒಂದು ಮಾಡೆಲ್ನ ಇಂಪೋರ್ಟ್ ಮಾಡ್ಕೋತೀವಿ. ಆ ಲೈಬ್ರರಿಯಲ್ಲಿ ಕೆಲವೊಂದಷ್ಟು ಇಮೇಜ್ಗಳು, ಬಿಲ್ಟ್ ಇನ್ ಇಮೇಜ್ಗಳಿದೆ, ಅಂದರೆ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. ಫಸ್ಟು ಅವುಗಳ ಮೂಲಕ ಡ್ರಾ ಮಾಡೋಣ, ಕೆಲವೊಂದು ಇಮೇಜ್ಗಳನ್ನ ಡ್ರಾ ಮಾಡೋಣ. ಆಬ್ಜೆಕ್ಟ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊತೀನಿ. ಅಲ್ಲಿ ಇಮೇಜ್ ಆ್ಯಡ್ ಮಾಡ್ತೀನಿ. ಅದಕ್ಕೆ ಲೈಬ್ರರಿ ಡಾಟ್, ಇಲ್ಲಿ ನೋಡಿ ಎ ಪಿ ಜೆ ಅಂತ ಇದೆ. ಬಿ ಟಿ ಎಸ್ ಅಂದರೆ ಎ ಪಿ ಜೆ ಕಲಾಂ ಅವ್ರದ್ದು ಇಮೇಜ್ ಇದು. ಮತ್ತು ಬಿ ಟಿ ಎಸ್ ಅಂದರೆ ಕೆಲವೊಂದು ಜಪನೀಸ್ ಪಾಪ್ ಸಾಂಗ್ದು ಇಮೇಜ್ಗಳಿದೆ. ಇಂಡಿಯನ್ ಫ್ಲಾಗ್ದಿದೆ, ಮತ್ತು ಐರನ್ ಮ್ಯಾನು ಮತ್ತು ಟೋನಿ ಸ್ಟಾರ್ಕ್ ಇಮೇಜ್ಗಳೆಲ್ಲ ಇಲ್ಲಿದೆ. ಅಲ್ಲಿ ಯಾವುದಾದ್ರೂ ಎ ಪಿ ಜೆ ಅವ್ರ ಇಮೇಜ್ನ ಡ್ರಾ ಮಾಡೋಣ. ಆಬ್ಜೆಕ್ಟ್ ಡಾಟ್ ಡ್ರಾ ಫಂಕ್ಷನ್ ಏನು ಮಾಡುತ್ತೆ, ಇಮೇಜ್ನ ಡ್ರಾ ಮಾಡುತ್ತೆ. ನೋಡಿ, ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಇಮೇಜ್ ಡ್ರಾ ಆಯ್ತಲ್ವಾ. ಅದೇ ರೀತಿ ಕೆಲವೊಂದು ಇಮೇಜ್ಗಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇನ್ನೊಂದು ಟೋನಿ ಸ್ಟಾರ್ಕ್ ಅವ್ರದ್ದು ಟೋನಿ ಸ್ಟಾರ್ಕ್ ಅವ್ರದ್ದು ಇಮೇಜ್ನ ಡಿಸ್ಪ್ಲೇ ಮಾಡೋಣ. ನೋಡಿ, ಐರನ್ ಮ್ಯಾನ್ ಇಮೇಜ್ ಡಿಸ್ಪ್ಲೇ ಆಯಿತು. ಅದೇ ರೀತಿ ಕೆಲವೊಂದು ಇಮೇಜ್ಗಳಿದೆ. ತಮಿಳ್ ಆ್ಯಕ್ಟರ್ ವಿಜಯ್ ಅವ್ರದ್ದು ಇಮೇಜ್ ಇದೆ ನೋಡಿ, ಅದನ್ನು ಕೂಡ ಡಿಸ್ಪ್ಲೇ ಮಾಡೋಣ. ನೋಡಿ, ಅದು ಕೂಡ ಇಮೇಜ್ ಡ್ರಾ ಆಯಿತು. ನಾವು ಇದುವರೆಗೂ ಬಿಲ್ಟ್ ಇನ್ ಇಮೇಜ್ಗಳನ್ನ ಮಾತ್ರ ಪ್ರಿಂಟ್ ಮಾಡಿದ್ವಿ. ಈಗ ನಾವೇನು ಮಾಡೋಣ ಅಂದರೆ, ಈಗ ನಮ್ದು ಓನ್ ಇಮೇಜ್ನ ಡ್ರಾ ಮಾಡಬೇಕು. ಅದನ್ನ ಹೇಗೆ ಮಾಡೋದು ಅದನ್ನು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನೋಡಿ, ಈಗ ನನ್ನ ಹತ್ರ ಪುನೀತ್ ರಾಜ್ಕುಮಾರ್ ಇಮೇಜ್ ಇದೆ.
ಅದನ್ನ ಡ್ರಾ ಮಾಡ್ತೀನಿ. ಅದನ್ನು ಹೇಗೆ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರಮ್ ಐ ಇಂಪೋರ್ಟ್ ಕ್ಯಾನ್ವಾಸ್ ಅಂತ ಮಾಡಲ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಆ ಆಬ್ಜೆಕ್ಟಲ್ಲಿ ಇಮೇಜ್ ಸೇವ್ ಆಗೋ ರೀತಿ ಇಮೇಜ್. ಸೊ ಅದು ಹೇಗೆ ಅಂದರೆ ಕ್ಯಾನ್ವಾಸ್ ಡಾಟ್ ಸ್ಕೆಚ್ ಬೈ ಇಮೇಜ್ ಸ್ಕೆಚ್ ಫ್ರಮ್ ದ ಇಮೇಜ್. ಇದು ಪರ್ಟಿಕ್ಯುಲರ್ ಇಮೇಜ್ ಕೊಟ್ಬಿಟ್ಟು ಸ್ಕೆಚ್ ಫ್ರಮ್ ದ ಇಮೇಜ್, ಪರ್ಟಿಕ್ಯುಲರ್ ಇಮೇಜ್ ಕೊಟ್ಬಿಟ್ಟು ನಾವು ಸ್ಕೆಚ್ ಮಾಡು ಅಂತ ಕೊಟ್ಟರೆ ಅದು ಡ್ರಾ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಪುನೀತ್ ರಾಜ್ಕುಮಾರ್ ಪುನೀತ್ ಅವ್ರದ್ದು ಪಿಕ್ ಇದೆ, ಇಮೇಜ್ ಇದೆ, ಅದನ್ನು ಡ್ರಾ ಮಾಡ್ತೀನಿ. ಈಸಿ. ಸೊ ಅದಕ್ಕೆ ಆಬ್ಜೆಕ್ಟ್ ಡಾಟ್ ಡ್ರಾ ನಾವು ಥ್ರೆಶೋಲ್ಡ್ ಕೊಡ್ಬೇಕಂದ್ರೆ ಈಗ ಒಂದು ಇಮೇಜ್ಗೆ ಥ್ರೆಶೋಲ್ಡ್ ಹೇಗೆ ಡೆಪ್ತ್ ಇಮೇಜ್ ಬರಬೇಕು ಅನ್ನೋ ಕಾರಣಕ್ಕೆ ಥ್ರೆಶೋಲ್ಡ್ನ ಕೊಡ್ತೀವಿ. ಇಲ್ಲಿ ನಾನು ಡಿಫಾಲ್ಟ್ 127 ಇದೆ, 127 ಕೊಟ್ಬಿಡ್ತೀನಿ. ಡಿಫಾಲ್ಟು. ಸೊ ಅದಕ್ಕೆ ನಾನು ಅದನ್ನು ಕೊಟ್ಬಿಟ್ಟು ಡ್ರಾ ಮಾಡ್ತೀನಿ. ನೋಡಿ, ನೋಡಿತು. ಸೊ ಇದೇ ರೀತಿ ನೀವು ಯಾವುದೋ ಒಂದು ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡು ಅಥವಾ ನಿಮ್ಮದೇ ಪರ್ಟಿಕ್ಯುಲರ್ ಇಮೇಜ್ಗಳನ್ನ ತಗೊಂಡು ಡ್ರಾ ಮಾಡ್ಬೋದು ಇದೇ ರೀತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.